ಇಲ್ಲಿಯವರೆಗೂ ನೀವು ಅನೇಕ ಹಾಂಟೆಡ್ ಸ್ಟೋರೀಸ್ನ ಕೇಳಿರ್ಬೋದು, ಆದರೆ ಈ ಕತೆ ಬೇರೆ. ಇದನ್ನು ಕೇಳಿದ ಮೇಲೆ ನೀವು ನಿಮ್ಮ ಮನೆಯ ಕಿಟಕಿನ ಹೊರಗಡೆ ನೋಡೋಕ್ಕೂ ಸಹ ಭಯ ಆಗ್ಬೋದು. ನೀವು ನೆನ್ಪಿಡಿ, ಇದೊಂದು ಒಳ್ಳೆ ಮನೆ ಆಗಿರಲಿಲ್ಲ, ಇದು ಒಂದು ಶಾಪಿತ ಮನೆ ಆಗಿತ್ತು. ಇದು ಬೇರೆ ಎಲ್ಲೂ ನಡೆದಿರಲಿಲ್ಲ. ಇದು ನಮ್ಮ ಬೆಂಗಳೂರು ಸಿಟಿ ಮಧ್ಯೆ ಇರುವ ಒಂದು ಹಾಂಟೆಡ್ ಪ್ಲೇಸ್. ಇದರ ಹೆಸರೇ ಟೆರಾ ವೆರಾ ಮ್ಯಾನ್ಷನ್. ಇಲ್ಲಿ ಯಾವುದಾದ್ರೂ ಒಂದು ಸಣ್ಣ ಸಮಸ್ಯೆ ಆದರೂ ಅವರು ಪ್ರಾಣ ತೆಗಿಯೋವರೆಗೂ ಬಿಡ್ತಾ ಇರಲಿಲ್ಲ ಅಂತ ಜನ ಹೇಳ್ತಾರೆ. ಈ ಮನೆ ಯಾಕೆ ಅಷ್ಟು ಭಯ ಅಂತೀರಾ? 1943 E.J. ವಾಜ್ ಎನ್ನುವ ಲಾಯರ್ ಕಟ್ಟಿಸಿದ ಮನೆ ಇದು. ಇಲ್ಲಿ ಬಾಳುತ್ತಿದ್ದರು ಡೋಲ್ಸೆ ಮತ್ತು ವೇರಾ. ಈ ಮನೆ ತುಂಬಾನೇ ರಿಚ್ ಆಗಿ, ಕ್ಲಾಸ್ ಆಗಿ, ಪೀಸ್ಫುಲ್ ಆಗಿ ಇರೋ ಜಾಗ ಆಗಿತ್ತು. ಆದರೆ ಇಲ್ಲಿನ ಜನ ಏನಂತ ಹೇಳ್ತಾರೆ ಅಂದರೆ, ಈ ಮನೆ ಹತ್ರ ಹೋದ ತಕ್ಷಣ ಒಂಥರ ತಲೆನೋವು. ಯಾಕೆ ಅಂತ ಗೊತ್ತಾಗಲ್ಲ, ಏನೋ ಒಂಥರ ಸ್ಟ್ರೇಂಜ್ ಆಗಿ ಎನರ್ಜಿ ಅವ್ರ ಸುತ್ತ ಹರಿತಾ ಇರೋ ಥರ ಅವ್ರಿಗೆ ಫೀಲ್ ಆಗ್ತಾ ಇತ್ತು. ಜೊತೆಗೆ ಆ ಮನೆಯಿಂದ ಯಾವುದೋ ಒಂದು ವ್ಯಕ್ತಿ ನಿಂತಿರೋ ಥರ ನೆರಳು ಕೂಡ ಕಾಣಿಸ್ತಾ ಇತ್ತು. ಅದು ಆ ಕಿಟಕಿಯಿಂದ. ಯಾರಾದರೂ ಅಜಾಗರೂಕವಾಗಿ ಆ ಜಾಗಕ್ಕೆ ಹೋದವರು ಇದುವರೆಗೂ ವಾಪಸ್ ಬಂದಿದ್ದ ಹಿಸ್ಟ್ರಿ ಇಲ್ಲ ಅಂತ ಇಲ್ಲಿನ ಜನ ಹೇಳ್ತಾರೆ. ಸೊ ಆ್ಯಕ್ಚುಲ್ ಆಗಿ ಏನಾಯ್ತು ಈ ಮನೇಲಿ ಅಂದರೆ, ಅವಳ ಕೂಗು ಎಲ್ರಿಗೂ ಕೇಳಿಸ್ತಾ ಇತ್ತು. ರಾತ್ರಿ 12:15. ಮನೆ ಒಳಗಡೆ ಕತ್ಲೆ ತುಂಬ ಮುಚ್ಚಿತ್ತು. 75 ವರ್ಷದ ಡೋಲ್ಸೆ ವಾಜ್ ಕೊಲೆ ಆದದ್ದು ಹೇಗೆ? ಅವಳನ್ನ 30 ಸಲ ಚೂರಿಯಿಂದ ಇಳಿದ್ರು ಅವಳ ಕಿರುಚಾಟ ಯಾರಿಗೂ ಕೇಳಿಸ್ತಾ ಇಲ್ವಾ? ಅದಾದ ನಂತರ ವೇರಾ, ಅವಳ ತಂಗಿ, ಅವಳು ಯಾವತ್ತೂ ಪತ್ತೆ ಆಗ್ಲೇ ಇಲ್ಲ. ಎಲ್ಲೋದ್ಲು, ಏನಾದ್ಲು ಅನ್ನೋದು ಇದುವರೆಗೂ ನಿಗೂಢವಾಗೇ ಉಳಿದಿದೆ. ಈ ಮನೆ ಹಾಂಟೆಡ್ ಕ್ರಿಯೆಗಳಿಗೆ ಸಾವುಗಳು. ಈ ಮನೆ ಹಾಂಟೆಡ್ ಯಾವಾಗಾಯ್ತು ಅಂದರೆ, ಇವ್ರ ಸಾವುಗಳನ್ನಾದ ನಂತರನೇ. ಅವರ ಶ್ಯಾಡೋ ಪ್ರತಿದಿನ ಆ ಕಿಟಕಿಯಲ್ಲಿ ಕಾಣ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದಾದ ನಂತರ ಏನೋ ಒಂಥರ ಗಾಳಿ, ಮತ್ತೆ ಯಾರೋ ಮಾತಾಡೋ ಥರ, ಕತ್ಲೆಯಲ್ಲಿ ಏನೋ ಒಂಥರ ಓಡಾಡೋ ಥರ ಶಬ್ದ ಓಡಾಡೋದು ಕಾಣಿಸ್ತಾ ಇತ್ತು ಅಲ್ಲಿನ ಜನಗಳಿಗೆ. ಇದನ್ನ ನಿಜನ ಸುಳ್ಳ ಅಂತ ಪ್ರೂವ್ ಮಾಡೋದಕ್ಕೆ 5 ಜನ ಹುಡುಗರು ಅದರೊಳಗೆ ಹೋಗ್ತಾರೆ. ಆದರೆ ವಾಪಸ್ ಬಂದಿದ್ದು ಕೇವಲ ಒಬ್ಬ. ಅದು ಕೂಡ ಅವನು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇದನ್ನೆಲ್ಲ ನೋಡಿದಂಥ ಜನ 2014ರಲ್ಲಿ ತುಂಬಾನೇ ಭಯ ಬೀಳ್ತಾರೆ. ಭಯ ಬಿದ್ದ ತಕ್ಷಣ ಈ ಮನೆನ ಬುಲ್ಡೋಸರ್ನಿಂದ ಕೆಡುತ್ತಾರೆ. ಕೆಡವೆ ಹಾಕಿದ ನಂತರನೂ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು ಅನ್ಕೋತೀರಾ? ಇಲ್ಲ. ಇಲ್ಲಿನ ಜನರು ಹೇಳ್ತಾರೆ, ಈಗಲೂ ಕೂಡ ಅಲ್ಲಿ ಹೋದರೆ ಏನೋ ಒಂಥರ ಶಬ್ದ ಬರುತ್ತೆ. ಯಾರೋ ನಮ್ಮನ್ನು ತಳ್ಳಿದ ರೀತಿಯಲ್ಲಿ, ಯಾರೋ ಕರೆಯೋ ರೀತಿ, ಮತ್ತೆ ಅಚಾನಕ್ಕಾಗಿ ಕೇಸ್ಗಳು, ಸಾವುಗಳು ಸಂಭವಿಸ್ತಾ ಇರುತ್ತೆ. ಈ ಮನೆ ಇದ್ದಂತಹ ಜಾಗದಲ್ಲಿ ಈಗಲೂ ಕೂಡ ಬೆಳಕು ಕಾಣುತ್ತೆ ಅಂತ ಜನ ಹೇಳ್ತಾರೆ. ಸೊ ಇಷ್ಟೆಲ್ಲ ಕೇಳಾದ್ಮೇಲೂ ಯಾರಾದರೂ ಧೈರ್ಯ ಮಾಡ್ತೀರಾ ಈ ಮನೆಗೆ ಹೋಗೋಕ್ಕೆ? ಯಾರಾದರೂ ಈ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ರೆ ಈ ಮನೆ ಹತ್ರ ಹೋಗ್ಬೋದು. ಆದರೆ ನಾನು ಈ ಲೊಕೇಶನ್ ಹತ್ರ ಹೋದಾಗ ಏನೂ ಇಲ್ಲ ಅನಿಸಿತ್ತು. ಆದರೆ ಇನ್ನೊಂದು ದಿನ ಹೋದಾಗ ಏನೋ ಇದೆ ಅಂತಲೂ ನನಗೆ ಅನಿಸಿತ್ತು. ಸೊ ಇದೆಷ್ಟು ಸುಳ್ಳು, ಇದೆಷ್ಟು ಸತ್ಯ, ಅಥವಾ ಇದು ಈ ಜನಗಳ ಊಹೆನ, ನನಗೇನು ತಿಳಿತಾ ಇಲ್ಲ. ಈ ಕಥೆನ ಕೇಳಿದ ಮೇಲೆ ನಿಮಗೆ ಹಾಂಟೆಡ್ ಹೌಸ್ ನಿಜನ ಸುಳ್ಳ ಅಂತ ಅನ್ನಿಸ್ತಾ ಇದೆಯಾ? ಈ ರೀತಿಯಾಗಿ ಹಾಂಟೆಡ್ ಹೌಸಿಂದ ಏನೇ ಅನುಭವ ಆದ್ರೂ ಕಮೆಂಟ್ ಮಾಡಿ. ಸೊ ತಿಳಿಸಿ, ಮುಂದಿನ ಕಥೆಯಲ್ಲಿ ನಿಮ್ಮ ಕಥೆನ ಹೇಳ್ಬೋದು. ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ರೀತಿಯಾದ ಹಾಂಟೆಡ್ ಸ್ಟೋರೀಸ್ ಈ ಚಾನಲಲ್ಲಿ ಬರ್ತಾನೆ ಇರುತ್ತೆ.